ಬಳ್ಳಾರಿಯಲ್ಲಿ ಥಿಯೇಟರ್ ಒಂದರಲ್ಲಿ ವಸತಿ ಶಾಲೆ ನಡೀತಾ ಇದ್ದ ಸುದ್ದಿ ನಿಮಗೆ ಗೊತ್ತಿರಬಹುದು. ಈಗ ಎಪಿಎಂಸಿ ಗೋದಾಮಿನಲ್ಲೇ ಶಾಲೆ ನಡೀತಾ ಇರುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಬಳ್ಳಾರಿಯಲ್ಲಿ ಮತ್ತೊಂದು ವಸತಿ ಶಾಲೆಯ ಅವ್ಯವಸ್ಥೆ ಇದು. ಸಿರಗುಪ್ಪ ತಾಲೂಕಿನ ಕರೂರ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ನಡೀತಾ ಇರೋದು ಎಪಿಎಂಸಿಯ ಗೋಡೌನ್ನಲ್ಲಿ. ಎಪಿಎಂಸಿಯ ಭತ್ತದ ರಾಶಿ ನಡುವೆಯೇ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲಾಗ್ತಾ ಇದೆ. ಶಾಲೆಯ ಮೂಲ ಸೌಕರ್ಯಕ್ಕೂ ಕೂಡ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ. ದನಕರುಗಳ ಓಡಾಟದಿಂದ ವಿದ್ಯಾರ್ಥಿಗಳ ಪಾಠಕ್ಕೆ ಕಿರಿಕಿರಿ ಆಗ್ತಾ ಇದೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಆ ಕಟ್ಟಡ ಎಪಿಎಂಸಿಯ ಗೋದಾಮು. ಅದೇ ಗೋದಾಮಿನಲ್ಲಿ ಸದ್ಯ ಶಾಲೆಯನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಅದೇ ಶಾಲೆಯಲ್ಲಿ ಆ ಗೋಡೌನಿನ ಒಳಭಾಗದಲ್ಲಿ ಭತ್ತದ ರಾಶಿಯ ನಡುವೆ ವಿದ್ಯಾರ್ಥಿಗಳು ಪಾಠವನ್ನ ಕೇಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಲೈನ್ ಬ್ಯಾಲೆನ್ಸ್ ಮಾಡಲ್ಲ. ಅಭಿ ಈ ಕಡೆ ಬಾ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಕುರುಗೋಡಿನಲ್ಲಿ ಥಿಯೇಟರ್ನಲ್ಲೇ ಶಾಲೆ ಮಾಡ್ತಿದ್ದಾರೆ, ವಸತಿ ಶಾಲೆ. ಇಲ್ಲಿ ಎಪಿಎಂಸಿನ ಗೋಡೌನ್ನಲ್ಲಿ ಮಕ್ಕಳಿಗೆ ಪಾಠ ಮಾಡಲಾಗ್ತಾ ಇರೋದು. ಯಾಕಿಂಥ ಅನಿವಾರ್ಯತೆ? ಸೂಕ್ತ ಶಾಲಾ ಕಟ್ಟಡದ ವ್ಯವಸ್ಥೆ ಇಲ್ಲಿ ಯಾಕಾಗಿಲ್ಲ ಅಂತ ಹೇಳಿ? ವಿದ್ಯಾಶ್ರೀ, ಪ್ರಮುಖವಾಗಿ ಕಳೆದ ವಾರವಷ್ಟೇ ನ್ಯೂಸ್ ಫಸ್ಟ್ ಈ ವಸತಿ ಶಾಲೆಗಳ ಅವ್ಯವಸ್ಥೆ ಕುರಿತು ವರದಿಯನ್ನ ಬಿತ್ತರಿಸಿತ್ತು. ಕುರುಗೋಡಿನ ಏನು ವಸತಿ ಶಾಲೆ ಅಂದ್ರೆ ಗಾಂಧಿ ತತ್ವ ಆಧಾರಿತ ವಸತಿ ಶಾಲೆಯ ಅವ್ಯವಸ್ಥೆಯನ್ನ ಬಿತ್ತರ ಮಾಡಿತ್ತು. ಇದೀಗ ಅಂತದೇ ತರನಾದಂತ ಮತ್ತೊಂದು ಶಾಲೆಯ ಅವ್ಯವಸ್ಥೆಯನ್ನ ನ್ಯೂಸ್ ಫಸ್ಟ್ ಜನರಿಗೆ ತಿಳಿಸುವಂತ ಒಂದು ಕೆಲಸವನ್ನ ಮಾಡ್ತಿರುವಂತದ್ದು. ಅಂದ್ರೆ ಕರೂರು ಗ್ರಾಮದ ಅಂದ್ರೆ ಶಿರಗುಪ್ಪ ತಾಲೂಕಿನ ಕರೂರು ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯ ಇವತ್ತೊಂದು ಅವ್ಯವಸ್ಥೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಳೆದ ವರ್ಷ ಈ ಒಂದು ಶಾಲೆಗೆ ಕಟ್ಟಡವನ್ನ ನಿರ್ಮಿಸಿದ್ರು ಕೂಡ ಯಾವುದೇ ಕಾರಣಕ್ಕೂ ಆ ವಿದ್ಯಾರ್ಥಿಗಳನ್ನ ಏನು ನೂತನವಾಗಿ ನಿರ್ಮಾಣ ಆದಂತ ಕಟ್ಟಡದಕ್ಕೆ ಶಿಫ್ಟ್ ಮಾಡೋಕೆ ಅಧಿಕಾರಿಗಳು ಮೀನಾಮೇಷವನ್ನ ಎನಿಸ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಕಳೆದ 2-3 ವರ್ಷಗಳಿಂದಲೂ ಕೂಡ ಆ ಒಂದು ವಿದ್ಯಾರ್ಥಿಗಳನ್ನ ಕರೂರು ಗ್ರಾಮದ ಎಪಿಎಂಸಿ ಗೋದಾಮಿನಲ್ಲಿ ಇರಿಸಿ ಒಂದು ಪಾಠವನ್ನ ಮಾಡ್ತಿರುವಂತದ್ದು. ಜೊತೆಗೆ ಅಲ್ಲೇ ಅವರಿಗೆ ವಸತಿ ನಿಲಯವನ್ನ ಕಲ್ಪಿಸಿರುವಂತದ್ದು. ಆದ್ರೆ ಈ ಒಂದು ಏನು ಎಪಿಎಂಸಿ ಗೋಡೌನ್ ಪಕ್ಕದಲ್ಲಿ ಸಾಕಷ್ಟು ಭತ್ತ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಇತರೆ ಏನು ಬೆಳೆಗಳ ಏನು ರಾಶಿಯನ್ನ ಹಾಕಿರೋ ಪರಿಣಾಮವಾಗಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅಲ್ಲಿ ಧೂಳಿನ ಸಮಸ್ಯೆ ಆಗ್ತಿರುವಂತದ್ದು. ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ದನಕರುಗಳು ಕೂಡ ಓಡಾಡ್ತಿರುವಂತದ್ದು. ಹೀಗಾಗಿ ವಿದ್ಯಾರ್ಥಿಗಳಿಗೆ ಒಂದ್ ರೀತಿಯಾದಂತ ತೊಂದರೆ ಕೂಡ ಆಗ್ತಿರುವಂತದ್ದು. ಆದ್ರೆ ಇದನ್ನ ಗಮನಿಸಬೇಕಾದಂತ ಏನು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಯಾವುದೇ ಒಂದು ಕ್ರಮಕ್ಕೆ ಮುಂದಾಗ್ತಾ ಇಲ್ಲ. ಹೀಗಾಗಿ ಸಾರ್ವಜನಿಕರು ಕೂಡ ಸಾಕಷ್ಟು ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಏನು ಕೋಟಿ ಅನುದಾನವನ್ನ ಸರ್ಕಾರ ಪ್ರತಿ ವರ್ಷ ಏನು ವಸತಿ ಶಾಲೆಗಳ ಅಭಿವೃದ್ಧಿಗಾಗಿ ಮೀಸಲಿಡುತ್ತೆ. ಆದ್ರೆ ಸ್ವಂತ ಕಟ್ಟಡ ನಿರ್ಮಾಣ ಆದ್ರೂ ಕೂಡ ಅಂದ್ರೆ ಕಳೆದ ವರ್ಷವೇ ಈ ಒಂದು ಕರೂರು ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಆಗಿರುವಂತ ಕಟ್ಟಡವನ್ನ ಏನು ಉದ್ಘಾಟನೆ ಕೂಡ ಮಾಡಲಾಗಿತ್ತು. ಯಾಕಂತ ಹೇಳಿದ್ರೆ ಚುನಾವಣೆಗೂ ಮುನ್ನ ಅಂದ್ರೆ 50% ಕಟ್ಟಡ ಕಾಮಗಾರಿಯನ್ನ ಮುಗಿಸಿದ್ದಂತೆ ಏಕೈಕಿ ತರಾತುರಿಯಲ್ಲಿ ಅಧಿಕಾರಿಗಳು ಅದನ್ನ ಉದ್ಘಾಟನೆಯನ್ನ ಮಾಡಿದ್ರು. ಆದ್ರೆ ಯಾವ ಕಾರಣಕ್ಕಾಗಿ ಈ ಒಂದು ವಿದ್ಯಾರ್ಥಿಗಳನ್ನ ಹೊಸ ಕಟ್ಟಡಕ್ಕೆ ಶಿಫ್ಟ್ ಮಾಡ್ತಾ ಇಲ್ಲ ಅನ್ನುವಂತ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶವನ್ನ ಅಲ್ಲಿ ಸ್ಥಳೀಯ ಜನರು ಕೂಡ ಮಾಡ್ತಿರುವಂತದ್ದು. ಒಂದ್ ಕಡೆ ಈಗಾಗಲೇ ಎಪಿಎಂಸಿ ಗೋಡೌನ್ ನಲ್ಲಿ ಸಾಕಷ್ಟು ಅವ್ಯವಸ್ಥೆಗಳು ಕೂಡ ಇರುವಂತದ್ದು. ಒಂದ್ ಕಡೆ ಮೂಲ ಸೌಕರ್ಯಗಳ ಕೊರತೆ ಇರುವಂತದ್ದು, ಜೊತೆಗೆ ನೀರಿನ ಸೌಕರ್ಯ ಆಗಿರ್ಬೋದು, ಶೌಚಾಲಯ ಸಮಸ್ಯೆ ಸೇರಿದಂತೆ ಸಾಕಷ್ಟು ಸಮಸ್ಯೆಗಳು ಇದ್ರೂ ಕೂಡ ಈವರೆಗೂ ಯಾವೊಬ್ಬ ಅಧಿಕಾರಿಗಳು ಕೂಡ ಆ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಆಲಿಸೋಕೆ ಮುಂದಾಗ್ತಾ ಇಲ್ಲ. ಜೊತೆಗೆ ಅಲ್ಲಿನ ಕರೂರು ಗ್ರಾಮಸ್ಥರು ಕೂಡ ಸಾಕಷ್ಟು ಜನರು ಏನು ಅಧಿಕಾರಿಗಳ ನಡೆ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು. ಆದ್ರೆ ವಿದ್ಯಾರ್ಥಿಗಳು ಈವರೆಗೂ ಕೂಡ ಗೋದಾಮಿನಲ್ಲಿ ಕುಳಿತು ಪಾಠವನ್ನ ಕೇಳ್ತಿರುವಂತದ್ದು. ಜೊತೆಗೆ ರಾತ್ರಿ ವೇಳೆಯಲ್ಲಿ ಸೂಕ್ತ ಕರೆಂಟ್ ವ್ಯವಸ್ಥೆ ಇಲ್ಲ ಅನ್ನುವಂತ ಒಂದು ನಿಟ್ಟಿನಲ್ಲಿ ಅಲ್ಲಿನ ಸ್ಥಳೀಯರು ಕೂಡ ಅಳಲನ್ನ ತೋಡ್ಕೊಳ್ತಿರುವಂತದ್ದು. ಆದ್ರೆ ಈವರೆಗೂ ಯಾವೊಬ್ಬ ಅಧಿಕಾರಿ ಕೂಡ ಆ ಒಂದು ಕರೂರು ಗ್ರಾಮಕ್ಕೆ ಭೇಟಿ ನೀಡಿ ಬಿಆರ್ ಅಂಬೇಡ್ಕರ್ ವಸತಿ ನಿಲಯದ ವಿದ್ಯಾರ್ಥಿಗಳನ್ನ ಮಾತನಾಡಿಸುವ ಕೆಲಸವನ್ನಾಗ್ಲಿ ಅಥವಾ ಅವ್ರಿಗೆ ಬೇಕಾದಂತ ವ್ಯವಸ್ಥೆ ಕಲ್ಪಿಸುವ ಕೆಲಸಕ್ಕೂ ಕೂಡ ಈಗ ಮುಂದಾಗದಿರೋಕೆ ಸಾಕಷ್ಟು ಆಕ್ರೋಶದ ಮಾತುಗಳು ಸ್ಥಳೀಯರು ಈಗ ಕೆಲವೊಂದಿಷ್ಟು ಅಧಿಕಾರಿಗಳ ಮೇಲೆ ಆರೋಪವನ್ನ ಮಾಡ್ತಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಾನಂದ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.